ಹಲೋ ಮಕ್ಕಳೇ, ಏನಪ್ಪ ವಾಣಿ ಮ್ಯಾಮು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ, ಯಾಕೆಂದರೆ 5 ಅಂಕದ ಪ್ರಶ್ನೆ ಇರುವಂಥದ್ದಿದು. ಏನಪ್ಪ, ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೂ ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೂ ಇಬ್ಬರಿಗೂ ಏನಾಯಿತು ಅಂತ ಹೇಳಿದ್ರೆ 5 ಅಂಕದ ಪ್ರಶ್ನೆ ನಿಮಗೆ. ಲೆಟರ್ ರೈಟಿಂಗ್ ತುಂಬ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಇದ್ದಂಗೆ. ಇದು ಏನು ಗೊತ್ತಾ, ನೀವು ಎಲ್ಲಿ ಡೇಟ್ ಹಾಕಬೇಕು, ಎಲ್ಲಿ ನೀವು ವಿಳಾಸ ಹಾಕಬೇಕು ಎಲ್ಲ ಕರೆಕ್ಟಾಗಿ ಗೊತ್ತಿದ್ರೆ ಆರಾಮಾಗಿ 5 ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿರುತ್ತೆ. ಹಾಗಿದ್ರೆ ಲಾಸ್ಟ್ ಇಯರ್ ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ LBAದಲ್ಲಿ ಒಂದು ಫಾರ್ಮ್ಯಾಟು, ಬುಕ್ಕಲ್ಲಿ ಒಂದು ಫಾರ್ಮ್ಯಾಟು, ಆಮೇಲೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಫಾರ್ಮ್ಯಾಟು, ಹೀಗೆ ತುಂಬ ಫಾರ್ಮ್ಯಾಟ್ಸ್ ಬಂದುಬಿಡ್ತು. ಅದಕ್ಕಾಗಿ ತುಂಬ ಕನ್ಫ್ಯೂಷನ್ ಇತ್ತು. ಅದಕ್ಕೆ ನಾವೇನು ಹೇಳಿದ್ವಿ ಅಂತ ಹೇಳಿದ್ರೆ, ಯಾವ ಫಾರ್ಮ್ಯಾಟಲ್ಲಿ ಬರೆದ್ರೂ ನಿಮ್ಮ ಟೀಚರ್ ಯಾವ ಫಾರ್ಮ್ಯಾಟ್ ಹೇಳ್ತಾರೆ, ನಿಮ್ಮ ಕ್ಲಾಸ್ ಟೀಚರ್, ನಿಮ್ಮ ಕನ್ನಡ ಟೀಚರ್ ಇರ್ತಾರಲ್ವ, ಅವರು ಯಾವ ಫಾರ್ಮ್ಯಾಟನ್ನು ಹೇಳ್ತಾರೆ ಅದನ್ನೇ ಅನುಸರಿಸಿ ಅಂತ ಹೇಳಿದ್ವಿ ನಾವು. ಆದರೆ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ನಿಮ್ಗೆ ಏನು ಗೊಂದಲನೇ ಇರಲಿಲ್ಲ. ನಿಮ್ಗೆ ಎಲ್ಲ ಕಡೆನೂ ಏನಾಗಿತ್ತು ಅಂತ ಹೇಳಿದ್ರೆ ಒಂದೇ ಫಾರ್ಮ್ಯಾಟ್ ಇತ್ತು. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ಫಾರ್ಮ್ಯಾಟ್ ಇತ್ತೋ ಅದೇ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಅಂತ ಹೇಳಿದ್ವಿ. ಸರಿನಾ ಮಕ್ಕಳೇ? ಹಾಗಿದ್ರೆ ನಾನು ಇವತ್ತಿನ ಒಂದು ತರಗತಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಇಯರ್ ಯಾವ್ದು 3 ಫಾರ್ಮ್ಯಾಟ್ ಕೊಟ್ಟಿದ್ರು, ಆ 3 ಫಾರ್ಮ್ಯಾಟಲ್ಲಿ ನಿಮ್ಗೆ ಯಾವುದು ನಿಮ್ಮ ಟೀಚರ್ ಹೇಳ್ತಾರೆ ಆ ಫಾರ್ಮ್ಯಾಟನ್ನು ಬರೀರಿ, ಮತ್ತು ಹೇಗೆ ಬರಿಬೇಕು ಪತ್ರಲೇಖನವನ್ನು ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇವತ್ತಿನ ಒಂದು ಕ್ಲಾಸಲ್ಲಿ ಫಸ್ಟ್ ನಿಮಗೆ ಎಲ್ಲಿ ಮಾರ್ಕ್ಸ್ ಬರುತ್ತೆ ಅಂದರೆ, ನಿಮ್ಗೆ ವಿಳಾಸ ಬರಿಬೇಕು, ಸಂಬೋಧನೆ ಅಂದರೆ ನೀವೀಗ ಏನಾಗುತ್ತೆ ಅಂದರೆ, ಪತ್ರವನ್ನು 2 ರೀತಿಯಾಗಿ ಬರಿತೀವಿ ನಾವು. ಒಂದು ಖಾಸಗಿ ಪತ್ರ ಅಂತ ಬರಿತೀವಿ, ಇನ್ನೊಂದು ವ್ಯವಹಾರಿಕ ಅಂದರೆ ವ್ಯವಹಾರಕ್ಕಾಗಿ. ಈಗ ನಾನು DC-ಗೋ, ಕ್ಲಾಸ್ ಟೀಚರ್ಗೋ, ಅಥವಾ ನಮ್ಮ ಮುಖ್ಯೋಪಾಧ್ಯಾಯರು ಅಂದರೆ ನಿಮ್ಮ ಪ್ರಿನ್ಸಿಪಲ್ ಇರ್ತಾರಲ್ವ ಅವರಿಗೆ, ಯಾರಿಗೋ ಈ ಥರ ಬರೆದ್ರೆ ಅದನ್ನು ನಾವೇನಂತೀವಿ ವ್ಯವಹಾರಿಕ ಪತ್ರ ಅಂತ ಹೇಳ್ತೀವಿ. ಅದೇ ಅಕಸ್ಮಾತಾಗಿ ನೀವು ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ, ಅತ್ತೆ, ಮಾವ, ಫ್ರೆಂಡ್ಸಿಗೆ ಇವ್ರಿಗೆಲ್ಲ ಬರೆದ್ರೆ ಅದನ್ನು ನಾವು ಖಾಸಗಿ ಪತ್ರ ಅಂತ ಹೇಳ್ತೀವಿ. ಖಾಸಗಿ ಅಂದರೆ ನಮಗೆ ಬೇಕಾದ. ಅವಾಗ ಸಂಬೋಧನೆ ಏನು ಮಾಡ್ತೀವಿ, ಖಾಸಗಿ ಪತ್ರದಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಪ್ರೀತಿಯ, ನಲ್ಮೆಯ ಫ್ರೆಂಡ್ಸ್ ಎಲ್ಲ ಇದ್ದರೆ, ಈಗ ಅಕ್ಕ ತಂಗಿ ಇದ್ದರೆ ಅವ್ರಿಗೆ ಪೂಜ್ಯ ಇವೆಲ್ಲ ಹೇಳ್ತೀವಿ ದೊಡ್ಡೋರಿದ್ದರೆ. ಅದೇ ತಂಗಿ ಇದ್ದರೆ ಏನಂತೆ ಪ್ರೀತಿಯ, ನಲ್ಮೆಯ ಮತ್ತೆ ಬಳಸ್ತೀವಿ. ಅದೇ ನಿಮ್ಮ ತಂದೆ ಇದ್ದರೆ ತೀರ್ಥರೂಪ ಸಮಾನರಾದ, ತಾಯಿ ಇದ್ದರೆ ಮಾತೋಶ್ರೀಯವರಿಗೆ ಅಥವಾ ಪೂಜ್ಯ ತಾಯಿಯವರಿಗೆ ಅಂತೆಲ್ಲ ಬಳಸ್ತೀವಿ. ಚಿಕ್ಕಮ್ಮ ಇದ್ದರೆ ತಾಯಿ ಸಮಾನರಾದ ಅಂತ ಹೇಳಿ ಬಳಸ್ತೀವಿ. ಚಿಕ್ಕಪ್ಪ ಇದ್ದರೆ ತೀರ್ಥರೂಪ ಸಮಾನರಾದ. ಇವೆಲ್ಲ ಸಂಬೋಧನೆಗಳು. ಇವು ಆಲ್ರೆಡಿ ನಿಮಗೆ ಗ್ರೇಡ್ 9ಅಲ್ಲಿ ಗೊತ್ತೇ ಇರುತ್ತೆ ಅಲ್ವಾ? ಈ ಸಂಬೋಧನೆಯನ್ನು ಕರೆಕ್ಟಾಗಿ ಹಾಕಿ, ವಿಳಾಸವನ್ನು ಕರೆಕ್ಟ್ ಹಾಕಿ, ವಿಷಯವನ್ನು ಕರೆಕ್ಟ್ ಹಾಕಿದರೆ 1 ಅಂಕ ಬರುತ್ತೆ. ಪತ್ರದ ಒಡಲಿಗೆ ನಿಮಗೆ 2 ಅಂಕ ಇರುತ್ತೆ. ಮತ್ತು ಮುಕ್ತಾಯ ಸಹಿ ಎಲ್ಲ ಮಾಡೋದ್ರಿಂದ 1 ಅಂಕ ಇರುತ್ತೆ. ವಿನ್ಯಾಸ, ಪದಗಳ ಬಳಕೆ, ಶೈಲಿ ಇದೆಲ್ಲ ಸೇರಿ 1 ಅಂಕ. ಟೋಟಲ್ 5 ಅಂಕದ ಪ್ರಶ್ನೆ ಇರುತ್ತೆ. ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸರಿನಾ? ಓಕೆ, ಇಲ್ಲಿ ನೋಡಿ, ಖಾಸಗಿ ಪತ್ರದ ಸ್ವರೂಪ. ಇಲ್ಲಿ ನಾವು ಒರಿಜಿನಲಿ ಹೇಗೆ ಬರೀತಿದ್ವಿ, ನಾವು ಏನು ಮಾಡ್ತಿದ್ವಿ, ಇಲ್ಲಿ ಕ್ಷೇಮ ಬರೀತಿದ್ವಿ, ಕ್ಷೇಮ, ಶ್ರೀ ಬರೀತಿದ್ವಿ, ಇಲ್ಲಿ ದಿನಾಂಕ ಎಲ್ಲ ಬರೀತಿದ್ವಿ. ಹೌದಾ? ಇಲ್ಲಿ ನೋಡಿ, ದಿನಾಂಕ ಇವರಿಂದ, ಇಲ್ಲಿ ಹೆಸರು, ವಿಳಾಸ, ದಿನಾಂಕ ಇದನ್ನೆಲ್ಲ ಬರೀತಿದ್ವಿ. ಸಂಬೋಧನೆ ಮಾಡ್ತಿದ್ವಿ, ಯೋಗಕ್ಷೇಮ ಮಾಡ್ತಿದ್ವಿ, ಇವರಿಗೆ ಹೆಸರು ಎಲ್ಲ ಬರೀತಿದ್ವಿ. ಹೀಗೆ. ಓಕೆ, ಈಗ ಏನಾಗಿದೆ ಅಂತ ಹೇಳಿದ್ರೆ, ನೀವು ಈ ಎಲ್ಲಾನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸೈಡಲ್ಲಿ ತೊಗೊಂಬಂದ್ಬಿಟ್ಟಿದ್ದಾರೆ. ಅದು ಚೇಂಜ್ ಆಗಿದೆ. ಆಮೇಲೆ ಹೇಳ್ತೀನಿ ಅದನ್ನು ಚೇಂಜ್ ಮಾಡಿರೋದನ್ನು. ಓಕೆನಾ? ನಿಮಗೆ ನಾನು ಫಾರ್ಮ್ಯಾಟನ್ನು ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ವ್ಯವಹಾರಿಕ ಪತ್ರ ಈಸಿ. ಏನಂದರೆ ಎಲ್ಲ ಒಂದೇ ಸೈಡಲ್ಲಿ ಬರುತ್ತೆ. ಇಲ್ಲಿ ಇತ್ತು ಸಹಿ, ಇಲ್ಲಿ ದಿನಾಂಕ ಇತ್ತು, ಇಲ್ಲಿ ಸಹಿ ಇತ್ತು. ಈಗ ಸಹಿ ಕೂಡ ಈ ಕಡೆ ಬಂದ್ಬಿಟ್ಟಿದೆ. ಇದು ಒಂದು ಫಾರ್ಮ್ಯಾಟಲ್ಲಿ. ಓಕೆನಾ? ಇಲ್ಲಿ ನೋಡಿ, ಇದು ನಿಮ್ಮ DSRT LBAದಿಂದ ನೋಡಿ ಈ ಫಾರ್ಮ್ಯಾಟು ಕೊಟ್ಟಿದ್ರು ನಿಮಗೆ. ಓಕೆ, ಇಲ್ಲಿ ಹೊರ ವಿಳಾಸ, ಒಳ ವಿಳಾಸ ಅಂತ ಬರಿಬೇಕು. ಇವರಿಂದ ಇವರಿಗೆ ನೀವು ಗೆಳತಿಗೆ ಬರಿತಾ ಇದ್ರಿ, ಕ್ಷೇಮ, ಶ್ರೀ ಇದೆ. ಇಲ್ಲಿ ನೋಡಿ, ಇಲ್ಲಿ ಇವರಿಂದ ಬರೆದು ಇಲ್ಲಿ ಯಾರು ಬರಿತಾ ಇದ್ದೀರಾ ಅವ್ರ ಬಗ್ಗೆ ಬರಿಬೇಕು. ಲಾಸ್ಟಲ್ಲಿ ಕೆಳಗಡೆ ದಿನಾಂಕ ಹಾಕಬೇಕು. ಇದು ಒಂದು ಫಾರ್ಮ್ಯಾಟನ್ನು ಕೊಟ್ಟಿದ್ರು. ಎಲ್ಲಿ ಕೊಟ್ಟಿದ್ರು? ನಿಮ್ಮ ಒಂದು ಇದರಲ್ಲಿ DSRT ನಿಮ್ಮ ವೆಬ್ಸೈಟ್ ಇದೆಯಲ್ಲ ಅದರಲ್ಲಿ ಈ ಒಂದು ಫಾರ್ಮ್ಯಾಟ್ ಕೂಡ ಬಂದಿತ್ತು. ಓಕೆ, ಇದು ಒಂದು ಫಾರ್ಮ್ಯಾಟು. ನಿಮ್ಮ ಟೀಚರ್ ಯಾವ ಫಾರ್ಮ್ಯಾಟನ್ನು ಹೇಳ್ತಾರೆ ಅದೇ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಮಕ್ಕಳೇ. ನೆಕ್ಸ್ಟ್, ಇದು LBA ಅಂತ ಹೇಳಿ ನಮ್ಮದು DSRT ಇದರಲ್ಲಿತ್ತಲ್ವ, LBA ಕ್ವಶನ್ಸ್ ಕೇಳಿದಿರಲ್ವ
ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಕೇಳ್ತಾ ಇದ್ವಲ್ಲ, ಆ ಫಾರ್ಮ್ಯಾಟ್ ಇವೆಲ್ಲ. ಇದು ಕೂಡ LBA ಫಾರ್ಮ್ಯಾಟೇ. ಇದು LBA ಫಾರ್ಮ್ಯಾಟ್. ಇಲ್ಲಿ ಬರೆದ್ಬಿಡ್ತೀನಿ, ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ DSRT ಅಂದರೆ. LBA ಫಾರ್ಮ್ಯಾಟ್ ಇದು LBAದಲ್ಲಿ ಬಂದಿತ್ತು. ಫಸ್ಟ್ ಲ್ಯಾಂಗ್ವೇಜ್ ಮಕ್ಕಳಿಗೆ LBAದಲ್ಲಿ ಇದು ಈ ಫಾರ್ಮ್ಯಾಟ್ ಬಂದಿತ್ತು. LBAದಲ್ಲಿ ಇಲ್ಲಿ ಕ್ಷೇಮ, ಇಲ್ಲಿ ಶ್ರೀ, ಇಲ್ಲಿ ಇವರಿಂದ, ಯಾರ್ದಿಂದ, ಆಮೇಲೆ ದಿನಾಂಕ, ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ವಿಷಯ, ಪ್ರೀತಿಯ ಗೆಳತಿ ವಿಷಯ ಬಂತು. ಇಲ್ಲಿ ನೋಡಿ, ಇಲ್ಲಿ ಇಂತಿ ಬರೆದು ಇಲ್ಲಿ ಹೊರ ವಿಳಾಸ, ಒಳ ವಿಳಾಸ, ಈ ರೀತಿ ಫಾರ್ಮ್ಯಾಟ್ ಬಂದಿತ್ತು ನಿಮಗೆ. ಓಕೆನಾ? ಓಕೆ, ಇಲ್ಲಿ ನೋಡಿ ಮತ್ತೊಂದು, ಇಲ್ಲಿ ನಿಮಗೆ ಖಾಸಗಿ ಪತ್ರ. ಇದು ಎಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿತ್ತು. ಇದು MQPಯಲ್ಲಿ ಬಂದಿತ್ತು, ಮಾಡೆಲ್ ಕ್ವಶನ್ ಪೇಪರ್ ಫಾರ್ಮ್ಯಾಟ್. ಇಲ್ಲೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸೇಮ್ ಕ್ಷೇಮ ಶ್ರೀ ಅಲ್ಲಿ ಹೇಗಿತ್ತು ಹಾಗೆ ಇಟ್ಟಿದ್ದಾರೆ, ಎಲ್ಲ ನಾರ್ಮಲ್, ಹೊರ ವಿಳಾಸ, ಒಳ ವಿಳಾಸ. ಇದು ಖಾಸಗಿ ಪತ್ರ. ಮಾಡೆಲ್ ಕ್ವಶನ್ ಪೇಪರಲ್ಲೂ ಒಂದೇ ಥರ ಇತ್ತು, ಮತ್ತು ನಿಮ್ಮ ಒಂದು LBA ಕ್ವಶನ್ ಫಾರ್ಮ್ಯಾಟ್, LBA ಕೊಟ್ಟಿದ್ರಲ್ಲ ಅದರಲ್ಲೂ ಕೂಡ ಒಂದೇ ಥರ ಇತ್ತು ಮಕ್ಕಳೇ. ಹಾಗಾಗಿ ಕ್ಷೇಮ ಶ್ರೀ ಇದೆಲ್ಲ ಈ ಫಾರ್ಮ್ಯಾಟನ್ನು ಫಾಲೋ ಮಾಡಿ. ಇದು ನಿಮ್ಮ MQPಯಲ್ಲಿ ಬಂದಿತ್ತು ಫಾರ್ಮ್ಯಾಟು. ಓಕೆನಾ? ನೆಕ್ಸ್ಟ್, ಓಕೆ, ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಫಾರ್ಮ್ಯಾಟು ಯಾವುದಪ್ಪ ಅಂತ ಹೇಳಿದ್ರೆ ವ್ಯಾವಹಾರಿಕ ಪತ್ರದಲ್ಲಿ ನಿಮಗೆ ಇಲ್ಲಿ ಫಸ್ಟು ಸ್ಥಳ ಮತ್ತು ದಿನಾಂಕ ಕೊಟ್ಟಿದ್ದಾರೆ. ಆಮೇಲೆ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಇಲ್ಲೇ ಬಂದಿದೆ. ಇಲ್ಲಿತ್ತು ಫಸ್ಟು, ನಾವು ಇಲ್ಲಿ ಬರಿತಾ ಇದ್ವಿ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ಒಂದೇ ಕಡೆ ಬಂದಿದೆ ನೋಡಿ, ಯಾವುದು ಆ ಕಡೆ ಹೋಗಿಲ್ಲ, ಎಲ್ಲ ಒಂದೇ ಕಡೆ ಬಂದಿದೆ. ಇಲ್ಲಿ ಮತ್ತೆ ಹೊರ ವಿಳಾಸ, ಒಳ ವಿಳಾಸ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ನಾನು ಅದನ್ನೇ ಹೇಳಿದ್ದೆ, ಲಾಸ್ಟ್ ಇಯರ್ ಮಕ್ಕಳಿಗೂ ಕೂಡ ಹೊರ ವಿಳಾಸ, ಒಳ ವಿಳಾಸ ಯಾಕೋ ತುಂಬಾ ಕೊಡ್ತಾ ಇದ್ದಾರೆ, ಅದನ್ನು ಮರಿಬೇಡಿ, ಅದನ್ನು ಬರೀರಿ ಅಂತ ಹೇಳಿದ್ದೆ. ಓಕೆ, ಇಲ್ಲಿ ನೋಡಿ, ಇದು ಏನು ಗೊತ್ತಾ, ನಮ್ಮ LBA ಫಾರ್ಮ್ಯಾಟ್. ಅದು MQP ಇತ್ತು, ಇದು LBA ಫಾರ್ಮ್ಯಾಟ್. ಇದು MQP ಫಾರ್ಮ್ಯಾಟ್, ಇದು MQP ಫಾರ್ಮ್ಯಾಟ್, ಮತ್ತು ಇದು LBA ಫಾರ್ಮ್ಯಾಟ್. ನೋಡಿ, ಇದು LBAದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸ್ಥಳ ಮತ್ತು ದಿನಾಂಕವನ್ನು ಈ ಕಡೆ ಕೊಟ್ಬಿಟ್ಟಿದ್ದಾರೆ. ಸ್ಥಳ ಮತ್ತು ದಿನಾಂಕವನ್ನು ಈ ಕಡೆ ಕೊಟ್ಬಿಟ್ಟಿದ್ದಾರೆ. ರೆಸ್ಟ್ ಆಲ್ ಸೇಮ್ ಥಿಂಗ್ ಇದೆ. ಓಕೆ, ಅಲ್ಲೇನು ಮಾಡಿದ್ರು ಅಂತ ಹೇಳಿದ್ರೆ ನಿಮ್ಮ MQPಯಲ್ಲಿ ಸ್ಥಳ, ದಿನಾಂಕ, ಆಮೇಲೆ ಎಲ್ಲ ಒಂದೇ ಕಡೆ ಬಂದಿತ್ತು. ಇಲ್ಲಿ ಸ್ಥಳ, ದಿನಾಂಕ ಮಾತ್ರ ಈ ಕಡೆ ಹೋಗಿದೆ, ನಿಮ್ಮ ರೈಟ್ ಸೈಡ್. ನೀವು ಹಿಂಗೆ ನಿಂತ್ಕೊಂಡ್ರೆ ನಿಮ್ಮ ರೈಟ್ ಸೈಡಿಗಿದೆ, ಬಾಕಿದೆಲ್ಲ ಲೆಫ್ಟ್ ಸೈಡಿಗಿದೆ. ಓಕೆನಾ? ಇದು LBA ಫಾರ್ಮ್ಯಾಟ್ ಆಗಿತ್ತು ಮಕ್ಕಳೇ. ಇಲ್ಲಿ ನೋಡಿ, ನಿಮಗೆ ಹೇಗಿದ್ರು ಗೊತ್ತಿದೆ, ಇವರಿಂದ ಇಲ್ಲಿ ಗೆ ಅಂತ ಬರೀತಿದ್ವಲ್ಲ, ಇವರಿಗೆ, ಇಲ್ಲಿ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ, ಆಮೇಲೆ ಹೊರ ವಿಳಾಸ, ಒಳ ವಿಳಾಸ. ಇಲ್ಲಿ ನೋಡಿ, ಈ ಎರಡೂ ಕಡೆ ಇದೆ, ಹೊರ ವಿಳಾಸ ಅಂತ ಬರೆದು ಇವರಿಗೆ, ಇವರಿಂದ ಎರಡೂ ಬರೆದಿದ್ದಾರೆ. ಎಲ್ಲಿ? ನಿಮ್ಮ LBAದಲ್ಲಿ. ಇದು LBA ಫಾರ್ಮ್ಯಾಟ್. ಓಕೆನಾ? ಅದು MQP ಫಾರ್ಮ್ಯಾಟ್, ಮರಿಬೇಡಿ. ಆದರೆ ನಿಮಗೆ ವ್ಯಾವಹಾರಿಕ ಪತ್ರದಲ್ಲಿ ಮಾತ್ರ ಚೇಂಜ್ ಆಗಿದೆ ಮಕ್ಕಳೇ. ಆದರೆ ಖಾಸಗಿ ಪತ್ರದಲ್ಲಿ ಎರಡೂ ಕಡೆ ಒಂದೇ ಫಾರ್ಮ್ಯಾಟ್ ಇದೆ. ಕ್ಷೇಮ ಶ್ರೀ ಎಲ್ಲ ಸೇಮ್ ಆಗಿದೆ. ಓನ್ಲಿ ಇಲ್ಲಿ ಈ ಕಡೆ ಬರಿತಿದ್ವಿ ನಾವು, ಇಂತಿ ನಿಮ್ಮ ಇದು ಹೇಳಿ, ಯಾರು ನಿಮ್ಮ ಪ್ರೀತಿಯ, ಅದೆಲ್ಲ ಇಲ್ಲಿ ಬರಬೇಕು ಅಷ್ಟೇ. ಓಕೆನಾ? ಇನ್ನೊಂದ್ಸತಿ ಬೇಕಾದರೆ ತೋರಿಸ್ಬಿಡ್ತೀನಿ ಅದನ್ನು ಕೂಡ ನೋಡಿ. ಖಾಸಗಿ ಪತ್ರದಲ್ಲಿ ಒಂದು ಸೆಕೆಂಡ್. ಓಕೆ, ನೋಡಿ ಇಲ್ಲಿ ಫಾರ್ಮ್ಯಾಟ್ ನೋಡಿ, ಇಲ್ಲೇನಾಗಿದೆ, ಇಲ್ಲಿ ಬರೀತಿದ್ವಲ್ವಾ ನಾವು, ಇಲ್ಲಿ ಬರೀತಿದ್ವಲ್ವಾ, ಅದು ಇಲ್ಲಿ ಶಿಫ್ಟ್ ಆಗಿದೆ ಅಷ್ಟೇ. ನಾವು ಇಂತಿ ನಿಮ್ಮ ಪ್ರೀತಿ ಅಂತ ಹೇಳಿ ಇಲ್ಲಿ ಬರೀತಿದ್ವಿ, ಈ ಕಡೆ ಶಿಫ್ಟ್ ಆಗಿದೆ ಅಷ್ಟೇ. ಇಲ್ಲಿ ಬೇರೆ ಏನು ಶಿಫ್ಟ್ ಆಗಿಲ್ಲ. ಓಕೆ, ಎರಡರಲ್ಲೂ ಅಷ್ಟೇ ಅದೇ ಥರ ಶಿಫ್ಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ, ಈ ಕಡೆ ಶಿಫ್ಟ್ ಆಗಿದೆ. ಅಂದರೆ ಬಲಭಾಗದಲ್ಲಿರೋದು ನಮ್ಮ ಎಡಭಾಗಕ್ಕೆ ಶಿಫ್ಟ್ ಆಗಿದೆ. ಸರಿನಾ ಮಕ್ಕಳೇ? ಓಕೆ, ಹಾಗಿದ್ರೆ ನಿಮಗೆ ಮೂರು ಫಾರ್ಮ್ಯಾಟ್ ಬಂದಿತ್ತು ಅದಕ್ಕೋಸ್ಕರ. ಆದರೆ ಖಾಸಗಿ ಪತ್ರದ ಫಾರ್ಮ್ಯಾಟ್ ಏನು ಚೇಂಜ್ ಇಲ್ಲ. ಆದರೆ ವ್ಯಾವಹಾರಿಕ ಪತ್ರದಲ್ಲಿ ಏನಾಗಿದೆ, LBAದಲ್ಲಿ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಆಮೇಲೆ ನಿಮ್ಮ ಬುಕ್ಕಲ್ಲಿ ಒಂದು ಫಾರ್ಮ್ಯಾಟ್ ಇದೆ, ಮತ್ತು MQPಯಲ್ಲಿ ಮತ್ತೊಂದು MQP ಸೊಲ್ಯೂಷನ್ ಅಂತ ಬಂತಲ್ವಾ, ಆವಾಗ ಒಂದು ಫಾರ್ಮ್ಯಾಟ್ ಬಂದಿತ್ತು. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂದರೆ, ನಿಮ್ಮ ಟೀಚರ್, ನಿಮ್ಮ ಕನ್ನಡ ಟೀಚರ್ ಯಾವ ಫಾರ್ಮ್ಯಾಟನ್ನು ಫಾಲೋ ಮಾಡು ಅಂತ ಹೇಳ್ತಾರೆ ಅದೇ ಫಾರ್ಮ್ಯಾಟನ್ನು ಫಾಲೋ ಮಾಡಿ.
ಲೆಟರ್ ರೈಟಿಂಗನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಎಲ್ಲಿ ಇಂದ ಬರಬೇಕು, ಎಲ್ಲಿ ಗೆ ಬರಬೇಕು, ಎಲ್ಲಿ ನೀವು ಕರೆಕ್ಟಾಗಿ ಸೈನ್ ಮಾಡಬೇಕು, ಎಲ್ಲದನ್ನು ಸರಿಯಾದ ಪ್ಲೇಸಲ್ಲಿ ಬರೀರಿ. ಆ ಪ್ಲೇಸಲ್ಲಿ ಬರೆದ್ರೆ ಸಾಕು ನಿಮಗೆ ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂತ ಹೇಳಿದರೆ ಮರೀದೆ ಈ ಒಂದು ಲೆಟರ್ ರೈಟಿಂಗನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಈ ಪ್ರಾಕ್ಟೀಸಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ವ, ಅಂದರೆ ನಾವು ನಿರಂತರವಾದ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಪರ್ಫೆಕ್ಟ್ ಆಗಿಬಿಡ್ತೀವಿ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ನಿಮ್ಮ ಟೀಚರ್ ಹೇಳೋ ಫಾರ್ಮ್ಯಾಟನ್ನು ತಗೊಂಡು ನೀವು ಲೆಟರನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಈ ಮಾಹಿತಿ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಹೋಗ್ಬಿಟ್ಟು ನಮ್ಮ ಚಾನಲನ್ನು ಏನು ಮಾಡಿ ಗೊತ್ತಾ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಇದೇ ರೀತಿ ಒಳ್ಳೆ ಒಳ್ಳೆ ಮಾಹಿತಿಗಳು ಬೇಕು ಅಂತ ಹೇಳಿದರೆ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.